ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಆರ್ಟಿಒ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೃಷ್ಣೇಗೌಡ ಅವರು ಬಸ್ಗಳ ಎಫ್ಸಿ ಮಾಡುವ ವಿಚಾರದಲ್ಲಿ ಸರ್ಕಾರ ನಿಗದಿ ಮಾಡಿರುವ ಶುಲ್ಕವನ್ನು ಪಾವತಿ ಮಾಡಲು ಸೂಚಿಸಿದ್ದನ್ನು ರಾಮನಗರ ಆರ್ಟಿಒ ಕಚೇರಿ ಬಳಿ ದಲ್ಲಾಳಿ ಕೆಲಸ ಮಾಡುವ ಕೆಲವರು ಪ್ರಾಮಾಣಿಕ ದಕ್ಷ ಆಡಳಿತ ಅಧಿಕಾರಿಯಾದ ಕೃಷ್ಣೇಗೌಡರ ವಿರುದ್ಧ ಲಂಚ ಕೇಳುತ್ತಿದ್ದಾರೆ ಎಂದು ಸುಳ್ಳು ಆರೋಪವನ್ನ ಮಾಡಿ ಅಪಪ್ರಚಾರ ಮಾಡಿದ್ದ ಹಿನ್ನೆಲೆಯಲ್ಲಿ ಬಸ್ಗಳ ಸಂಬಂಧಿತ ಗಿರೀಶ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ಇಂದ ಆರ್ಟಿಒ ಆಫೀಸ್ಗೆ 3ನೇ ತಾರೀಕು 11ನೇ ತಿಂಗಳು 2025ರಂದು ಎಫ್ಸಿ ಬಸ್ ಎಫ್ಸಿ ವಿಚಾರವಾಗಿ ಭೇಟಿ ನೀಡಿರ್ತೀನಿ. ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ನನ್ನ 2 ಬಸ್ ಡಾಕ್ಯುಮೆಂಟ್ಸ್ ಬಂದು ನಾಗೇಂದ್ರ ಅನ್ನೋರ ಹತ್ರ ಇರುತ್ತೆ. ಅವ್ರು ಬಂದು ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಕೆಳಗಡೆ ಇದ್ದಾಗ ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಸರಿ ಅದೇನು ಫೀಸ್ ಕಟ್ಟೋಗು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಆ ವಿಚಾರವಾಗಿ ನಾನು ಬಂದು ಮೊನ್ನೆ ಕೃಷ್ಣಗೌಡ ಸರ್ ಹತ್ರ ಬಂದು ಮಾತಾಡಬೇಕಾದ್ರೆ ಒಂದೊಂದು ಗಾಡಿಗೆ 500 ರೂಪಾಯಿ ಚಲನ್ ಫೀಸ್ ಇದೆ, ಅದೇನು ಕಟ್ಬಿಟ್ಟು ಕ್ಲಿಯರ್ ಮಾಡಿ 2 ಗಾಡಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಹೋಗುವಂತ ಅಂದ್ಬಿಟ್ಟು ಹೇಳಿರ್ತಾರೆ ಸರ್. ಅದನ್ನ ಅವರು ಬೇರೆಯವ್ರು ಯಾರನ್ನೋ ಕಳಿಸಿದ ಜೊತೆಲಿ ನನ್ನ ಪಕ್ಕದಲ್ಲಿ ವಿಡಿಯೋ ಮಾಡಿಸಿ ಇದನ್ನ ಬೇರೆ ತರ ತಿಚ್ಚಿ ಲಂಚಕ್ಕೆ ಆಮಿಷ ಒಡ್ಡವ್ರೆ ಅನ್ನೋ ತರ ಬೇರೆ ಎಲ್ಲ ವೈರಲ್ ಮಾಡಿ ಇದು ಮಾಡಿದ್ದಾರೆ. ಈ ವಿಚಾರವಾಗಿ ಸರ್ ನನ್ನ ಹತ್ರ ಯಾವುದೇ ಲಂಚನೇ ಆಗಲಿ ಏನೇ ಆಗಲಿ ಬೇರೆ ಯಾವುದೇ ಘಟನೆ ನಡೆದಿಲ್ಲ. ಇವರು ಏನಿದ್ರು ಚಲನ್ ಅಮೌಂಟ್ ಏನಿದೆ ಅದನ್ನ ಮಾತ್ರ ಕಟ್ಬಿಟ್ಟು ಹೋಗಂತ ಮಾತಾಡಿರ್ತಾರೆ. ಈ ವಿಡಿಯೋನ ನನಗೆ ಗೊತ್ತಿಲ್ಲದಂಗೆ ಬೇರೆಯವ್ರ ಕಡೆಯಿಂದ ಅವರು ವಿಡಿಯೋ ಮಾಡ್ತಿರ್ತಾರೆ. ಒಳಗಡೆನೆ ಸರ್ ಹತ್ರ ನಾನು ಒಬ್ಬನೇ ಬಂದಾಗ ಹಿಂದೆಗಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ. ಇದಕ್ಕೆ ಸರ್ಗೆ ಯಾವುದೇ ಘಟನೆ ಈಗ ಘಟನೆಗೆ ಸರ್ಗಾಗಲಿ ಇದಕ್ಕಾಗಿ ಯಾವುದೇ ಸಂಬಂಧ ಇರೋದಿಲ್ಲ. ಈ ವಿಚಾರವಾಗಿ ಎಲ್ಲ ವಿಚಾರಣೆಗೆ ಕರೆದ್ರು ನಾನು ಬಂದು ನಡೆದಿರೋ ಘಟನೆ ವಿವರಣೆ ಕೊಡಕ್ಕೆ ರೆಡಿ ಇರ್ತೀನಿ.